ಮದ್ದೂರು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡರ 60ನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆ ಆಯೋಜನೆ ಮಾಡಲಾಗಿದೆ. ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನದಿಂದ ಸರಳವಾಗಿ ಜರುಗಿತು. ಕಾಂಗ್ರೆಸ್ನ ಹಿರಿಯ ಮುಖಂಡ ಪಣ್ಣೆದೊಡ್ಡಿ ವಿಜಯೇಂದ್ರರವರು ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ 1 ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿದರು. ಕೀಲು ಮತ್ತು ಮೂಳೆ ರೋಗ ತಜ್ಞರು, ಸಕ್ಕರೆ ಕಾಯಿಲೆ, ನರರೋಗ ತಜ್ಞರು, ಸ್ತ್ರೀರೋಗ ಫಿಸಿಷಿಯನ್ ಸೇರಿದಂತೆ ಹಲವು ನುರಿತ ವೈದ್ಯರು ಶಿಬಿರದಲ್ಲಿ ಭಾಗವಹಿಸಿದರು. ನಮಗೋಸ್ಕರ ನ್ಯೂರಾಲಜಿ ಇಲ್ಲ ಅಂತ ಹೇಳೋರಿಗೆ ನ್ಯೂರಾಲಜಿ ಇಲ್ಲ ನರರೋಗ ತಜ್ಞರು 60ನೇ ವರ್ಷದ ಹುಟ್ಟುಹಬ್ಬವನ್ನು ಅಭೂತಪೂರ್ವವಾಗಿ ಆಚರಣೆ ಮಾಡಬೇಕು ಅಂತೇಳಿ ಈ ಸಮಿತಿಯವರು ಅಂದ್ಕೊಂಡಿದ್ರು. ಮನಮೋಹನ್ ಸಿಂಗ್ರವರ ಅಕಾಲಿಕ ನಿಧನದಿಂದ ಈ ಕಾರ್ಯಕ್ರಮ ಸ್ವಲ್ಪ ಅಸ್ತವ್ಯಸ್ತವಾಗಿದೆ. ಆದರೂ ಕೂಡ ನೀವೆಲ್ಲರೂ ಬಂದಿದ್ದೀರಿ. ಇವತ್ತು ಏನು ಈ ದೇಶದ ಆರ್ಥಿಕ ತಜ್ಞರಾದ ಮನಮೋಹನ್ ಸಿಂಗ್ರವರು 10 ವರ್ಷಗಳ ಕಾಲ ಈ ದೇಶದ ಆರ್ಥಿಕ ಸ್ಥಿತಿ ಬಹಳ ಹಿಂದುಳಿದಿದ್ದಾಗ ಈ ದೇಶದ ಚಿನ್ನವನ್ನು ಬೇರೆ ದೇಶದಲ್ಲಿ ಅಡವಿಟ್ಟು ಅವರಿಂದ ಹಣವನ್ನು ಪಡೆದು ದೇಶವನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಲ್ಲಿ ನಮ್ಮ ಚಿನ್ನವನ್ನು ತಗೊಂಡೋಗಿ ಅಲ್ಲಿ ಅಡ ಹಾಕಿದೆ. ಈ ವೇಳೆ ಪುರಸಭಾ ಸದಸ್ಯರಾದ ಎಂಐ ಪ್ರವೀಣ್, ಪುರಸಭಾ ಮಾಜಿ ಅಧ್ಯಕ್ಷ ಅಮರ್ ಬಾಬು, ಮುಖಂಡರಾದ ಚಿಕ್ಕಮರಿಯಪ್ಪ, ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ನಂಜೇಗೌಡ ಸೇರಿದಂತೆ ಇತರರು ಹಾಜರಿದ್ದರು.